ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ಎಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ 2ನೇ ಸಂಚಿಕೆ. ಬಾಯಾರಿಕೆ ಎಂದು ಬಂದವಳು ನೀರು ಸಹ ಕುಡಿಯದೆ ತನ್ನ ಕೋಣೆಗೆ ಹೋಗಿ ಅಳುತ್ತಾ ಮಲಗಿರುವ ತನ್ನ ಅಕ್ಕನ ಬಳಿ ಬಂದ ವಿಕ್ರಮ್, ಅಕ್ಕ, ಅಪ್ಪನಿಗೆ ನೀನು ಮಾತ್ರ ಬೇಡ, ಆದ್ರೆ ನೀನು ದುಡಿಯುವ ಹಣ ಬೇಕು. ಯಾಕೆ ಹೀಗೆ? ನಿನ್ನ ಕಾಲ್ ಮೇಲೆ ನೀನ್ ನಿಂತು ದುಡಿಯುತ್ತಿದ್ದೀಯ. ಬೇರೆ ಕಡೆ ಹೋಗಿ ನಿನ್ನ ಜೀವನ ನೀನು ನೆಮ್ಮದಿಯಾಗಿ ಸಾಗಿಸಬಹುದು. ಆದ್ರೂ ಇಷ್ಟೆಲ್ಲ ಅವಮಾನಗಳನ್ನು ಸಹಿಸಿ ಇಲ್ಲಿಯೇ ಯಾಕೆ ಇರ್ಬೇಕು ನೀನು ಎಂದನು. ಪ್ರತಿದಿನ ತನ್ನ ಅಕ್ಕ ನೋವು ತಿನ್ನುವುದನ್ನು ಸಹಿಸುವುದಿಲ್ಲ ಅವನು. ಪಾಪು, ನಾನು ತುಂಬಾ ನತದೃಷ್ಟೆ ಕಣ. ಅದಕ್ಕೆ ನಾನು ಆಸೆ ಪಟ್ಟದ್ದು ಯಾವುದೂ ಈಡೇರುವುದಿಲ್ಲ. ಎಲ್ಲ ಹೆಣ್ಣು ಮಕ್ಕಳಿಗೂ ಅವರ ತಂದೆಯೇ ಹೀರೋ ಆಗಿರ್ತಾರೆ. ಆದ್ರೆ ನನ್ನ ವಿಷಯದಲ್ಲಿ ನಾನು ತುಂಬಾ ದುರದೃಷ್ಟ ಮಾಡಿದ್ದೀನಿ. ನನ್ನ ಜೀವನದಲ್ಲಿ ನನ್ನ ತಂದೆಯೇ ನನಗೆ ವಿಲನ್. ಆದ್ರೆ ನೀನು ಒಬ್ಬ ಒಳ್ಳೆಯ ಡಾಕ್ಟರ್ ಆಗಿ ಜನಸೇವೆ ಮಾಡುವುದನ್ನು ನಾನು ನೋಡ್ಬೇಕು. ಅದಕ್ಕೋಸ್ಕರ ನನಗೆ ಎಷ್ಟೇ ಕಷ್ಟ ಆದ್ರೂ ದುಡಿಯುತ್ತಿದ್ದೇನೆ. ನಾನು ಈಗ ಮನೆ ಬಿಟ್ಟು ಹೋದ್ರೆ ಮನೆ ಬಾಡಿಗೆ, ಮನೆ ಖರ್ಚು ಎಂದು ತುಂಬಾ ಹಣ ಖರ್ಚಾಗುತ್ತದೆ. ಆಗ ನಿನ್ನ ಓದಿಗೆ ಹಣ ಸಾಕಾಗುವುದಿಲ್ಲ. ಈಗ ನಾನು ಅಪ್ಪ ಹಣ ಕೇಳುತ್ತಿದ್ದಾರೆ ಎಂದು ಹಣ ಕೊಡುತ್ತಿಲ್ಲ ನಿನಗೋಸ್ಕರ. ನೀನು ಚೆನ್ನಾಗಿ ಓದಿ ಡಾಕ್ಟರ್ ಆಗ್ಬೇಕು ಎಂದು ಹಣ ಕೊಡುತ್ತಿದ್ದೇನೆ. ನೀನು ನನ್ನ ಬಗ್ಗೆ ಚಿಂತೆ ಮಾಡದೆ ನಿನ್ನ ಓದಿನ ಕಡೆ ಗಮನ ಕೊಡು ಎಂದು ಹೇಳುತ್ತಾ ತಮ್ಮನ ಕೂದಲಲ್ಲಿ ಬೆರಳಾಡಿಸಿದಳು. ಅಕ್ಕ ತಮ್ಮನ ಮಾತನ್ನು ಬಾಗಿಲಿನಲ್ಲಿಯೇ ನಿಂತು ಕೇಳುತ್ತಿದ್ದ ಸುಪ್ರಭಾ ಅವರು ಕಣ್ಣಲ್ಲಿ ನೀರು ತುಂಬಿಕೊಂಡು ಒಂದು ಕೈಯಲ್ಲಿ ಊಟದ ತಟ್ಟೆ, ಇನ್ನೊಂದು ಕೈಯಲ್ಲಿ ನೀರು ಹಿಡಿದು ಬಂದಿದ್ದರು. ಇಬ್ಬರು ಮಕ್ಕಳ ಮಾತನ್ನು ಕೇಳಿದವರು, ಜಾನಕಿ, ನನ್ನನ್ನು ಕ್ಷಮಿಸು, ನಿನ್ನ ಈ ನೋವಿಗೆ ನಾನೇ ಕಾರಣ, ನನ್ನನ್ನು ಕ್ಷಮಿಸುತ್ತೀಯಾ ಎಂದವರು ಮಗಳ ಮುಂದೆ ನೀರಿನ ಲೋಟ ಹಿಡಿದಿದ್ದರು. ಅಮ್ಮ, ನನ್ನ ಹಣೆ ಬರಹಕ್ಕೆ ನಿನ್ನನ್ನು ಯಾಕೆ ಹೊಣೆ ಮಾಡಿಕೊಳ್ಳುತ್ತಿದ್ದೀಯ? ಇದರಲ್ಲಿ ನಿನ್ನ ತಪ್ಪೇನಿದೆ ಎಂದವಳು ಒಂದು ಲೋಟ ನೀರನ್ನು ಪೂರ್ತಿ ಕುಡಿದಳು. ನೀನು ಹುಟ್ಟಿದಾಗ ನಿಮ್ಮಜ್ಜಿ ನಿಮ್ಮಪ್ಪ ಹೆಣ್ಣು ಮಗು ಆಯ್ತು ಎಂದು, ಅಲ್ಲದೆ ನಿನ್ನ ಜಾತಕ ಸರಿಯಿಲ್ಲ ಎಂದು ನನ್ನನ್ನು ಅನ್ನಬಾರದ ಮಾತಂದು ತುಂಬಾ ಹಿಂಸೆ ಮಾಡುತ್ತಿದ್ದರು. ಆಗ ನಾನು ಧೈರ್ಯದಿಂದ ನಿನ್ನ ಜೊತೆ ಮನೆ ಬಿಟ್ಟು ಹೋಗಿದ್ದಿದ್ದರೆ ನಿನಗೆ ಈ ನೋವು ಇರ್ತಿರ್ಲಿಲ್ಲ. ಸಮಾಜಕ್ಕೆ ಅಂಜಿ ಎಲ್ಲಿ ನನ್ನನ್ನು ಗಂಡ ಬಿಟ್ಟವಳು ಎನ್ನುತ್ತಾರೆ ಎನ್ನುವ ಭಯ ಒಂದೆಡೆಯಾದರೆ, ಮನೆಯಿಂದ ಹೊರಗೆ ಹೋಗಿ ಮಗು ಕಟ್ಟಿಕೊಂಡು ಹೇಗೆ ಜೀವನ ಮಾಡುವುದು ಎನ್ನುವ ಹೆದರಿಕೆಯಿಂದಲೇ ಎಷ್ಟೇ ಕಷ್ಟ ಆದ್ರೂ ಎಲ್ಲವನ್ನು ಸಹಿಸಿ ಜೀವನ ಮಾಡುತ್ತಾ ಬಂದೆ. ನನಗೆ ಬಂದ ಸಮಸ್ಯೆಗಳನ್ನು ಎದುರಿಸುವ ಧೈರ್ಯ ನನ್ನಲ್ಲಿ ಇರಲಿಲ್ಲ ಎಂದು ಸೆರಗಿನಿಂದ ಕಣ್ಣೀರು ಒರೆಸಿಕೊಂಡರು. ಅಮ್ಮ, ನಾನು ಹುಟ್ಟಿ ನಿನಗೆ ನೋವು ನೀಡಿದೆ ಅಲ್ವಾ ಎಂದವಳು. ಅಮ್ಮ, ನೀನು ಆಗ ಮನೆ ಬಿಟ್ಟು ಹೋಗಿದ್ದರೆ ಇಂತಹ ಅನರ್ಘ್ಯ ರತ್ನ ನನ್ನ ಕೈಗೆ ಸಿಗುತ್ತಿರಲಿಲ್ಲ. ಇಲ್ಲಿಯೇ ಇದ್ದು ಒಳ್ಳೆಯ ಕೆಲಸ ಮಾಡಿದೆ ಎಂದು ತಮ್ಮನ ಕೆನ್ನೆ ಹಿಡಿದು ಮುಗುಳು ನಗೆಯಿಂದ ಹೇಳಿದಳು. ಅವಳ ಮಾತಿಗೆ ಸುಪ್ರಭಾ ಅವರ ಮುಖದಲ್ಲಿಯೂ ಕೂಡ ಮುಗುಳು ನಗು ಮೂಡಿತು. ಅಕ್ಕ, ನಿನಗೆ ನಾನು ಅಂದ್ರೆ ಯಾಕಷ್ಟು ಇಷ್ಟ ಎಂದನು ವಿಕ್ರಮ್. ಅವನ ಮಾತಿಗೆ ನಕ್ಕವಳು, ಯಾಕಂದ್ರೆ ನೀನು ನನ್ನ ಬೆನ್ನ ಹಿಂದೆ ಹುಟ್ಟಿದ್ದೀಯಲ್ಲ, ಅದಕ್ಕೆ. ಏನ್ ಗೊತ್ತಾ ಪಾಪು, ನನಗೆ ಬುದ್ಧಿ ಬಂದಾಗಿನಿಂದ ಅಪ್ಪ ಯಾರ ಜೊತೆಯಲ್ಲಿಯೂ ಆಡಲು ಬಿಡುತ್ತಿರಲಿಲ್ಲ. ಹೊಸ್ತಿಲಿನಿಂದ ಈಚೆಗೆ ಬಂದರೂ ಸಹ ಕಣ್ಣು ದಪ್ಪ ಮಾಡಿ ಹೆದರಿಸುತ್ತಿದ್ದರು. ಆಗ ನನಗೆ ಜೊತೆಯಾದವನು ನೀನೆ. ನನಗೆ ಸ್ವಲ್ಪ ಬುದ್ಧಿ ಬಂದಾಗಿನಿಂದ ಇಡೀ ದಿನ ನಿನ್ನ ನೋಡಿಕೊಂಡು ನಿನ್ನ ಜೊತೆ ಆಟ ಆಡುತ್ತಿದ್ದೆ. ಅದಕ್ಕೆ ನೀನು ನನ್ನ ಪ್ರಪಂಚ ಆದೆ. ಇನ್ನು ಶಾಲೆಗೆ ಹೋಗಲು ಶುರು ಮಾಡಿದೆ. ಆಗ ನಾನು ಶಾಲೆಗೆ ಹೋಗುವಾಗ ನನಗೆ ಸ್ನೇಹಿತನಾದವನೇ ನನ್ನ ಅಜ್ಜು ಎಂದು ಹೇಳುವವಳ ಕಣ್ಣುಗಳು ತುಂಬಿದವು. ಅವರಿಬ್ಬರ ಸ್ನೇಹ ಎಂಥದ್ದು ಎಂದು ಅಲ್ಲಿದ್ದವರು ಕೂಡ ಚೆನ್ನಾಗಿ ಅರಿತಿದ್ದರು. ತನ್ನ ಕಣ್ಣೀರನ್ನು ತೊಡೆದುಕೊಂಡು ಮತ್ತೆ ಮಾತು ಮುಂದುವರಿಸಿದವಳು, ಅವನ ಜೊತೆ ಆಟ ಆಡುತ್ತಿದ್ದರೆ ಅಪ್ಪ ಅಲ್ಲಿಗೆ ಬಂದು ಹೊಡೆದು ಕರೆದುಕೊಂಡು ಬರುತ್ತಿದ್ದರು. ಅದಕ್ಕೆ ನಾವಿಬ್ಬರು ಅಲ್ಲಿ ಆಟ ಆಡುತ್ತಿರಲಿಲ್ಲ. ಶಾಲೆಯಲ್ಲಿ ಒಬ್ಬರನ್ನೊಬ್ಬರು ಬಿಟ್ಟು ಇನ್ನೊಬ್ಬರು ಇರುತ್ತಿರಲಿಲ್ಲ. ಎಲ್ಲಾ ಶಿಕ್ಷಕರು ನಮ್ಮನ್ನು ನೋಡಿ ನಗುತ್ತಿದ್ದರು. ಅವನು ತಂದ ಊಟ ನಾನು ತಿನ್ನುತ್ತಿದ್ದೆ, ನನ್ನ ಡಬ್ಬಿ ಅವನು ತಿನ್ನುತ್ತಿದ್ದ. PUC ವರೆಗೂ ಹೀಗೆ ಜೀವದ ಗೆಳೆಯರಾಗಿದ್ದ ನಾವು. ಅದಕ್ಕೂ ನಮ್ಮಪ್ಪನ ಕಣ್ಣು ಬಿತ್ತು. ಅವನ ಜೊತೆ ಹೋಗ್ಬೇಡ, ಮಾತನಾಡಬೇಡ ಎಂದು ಎಷ್ಟು ಏಟು ತಿಂದಿದ್ದೇನೆ ಅಂತ ನಿಮಗೂ ಗೊತ್ತು. ಎಷ್ಟೇ ಏಟು ತಿಂದರೂ ಅವನ ಗೆಳೆತನವನ್ನು ಬಿಟ್ಟಿರಲಿಲ್ಲ. ಆದರೆ ಇತ್ತೀಚೆಗೆ ಅಪ್ಪ ಆಡಿದ ಮಾತುಗಳಿಂದ ಬೇಸರವಾದವನು ನನ್ನ ಜೊತೆ ಮಾತನಾಡಿ 4 ವರ್ಷಗಳು ಕಳೆಯುತ್ತಾ ಬಂದಿದೆ.
ಒಂದೇ ಬೀದಿಯಲ್ಲಿ ಮನೆ ಇದ್ದರೂ ಒಂದೇ ರಸ್ತೆಯಲ್ಲಿ ಓಡಾಡಿದರೂ ನನ್ನ ಮಾತನಾಡಿಸದೆ ಹಾಗೆ ಹೋಗುತ್ತಾನೆ. ಆಗ ನನಗೆ ಎಷ್ಟು ನೋವಾಗುತ್ತದೆ ಗೊತ್ತಾ ಎಂದವಳು ಪುನಃ ಇಳಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡಿದ್ದಳು. ನೊಂದುಕೊಳ್ಳಬೇಡ ಜಾನಕಿ. ನಿಮ್ಮಪ್ಪನ ಮೇಲಿನ ಕೋಪದಿಂದ ಅರ್ಜುನ್ ನಿನ್ನ ಜೊತೆ ಮಾತನಾಡುತ್ತಿಲ್ಲ ಅಷ್ಟೇ. ಆದರೆ ಅವರ ಅಮ್ಮ ತುಳಸಿ ನನಗೆ ಯಾವಾಗ್ಲೂ ಅವನು ನಿನ್ನ ನೆನೆದುಕೊಳ್ಳುವ ವಿಷಯ ಹೇಳುತ್ತಿರುತ್ತಾರೆ ಎಂದರು. ಅವರ ಮಾತಿಗೆ ಕೋಪಗೊಂಡವಳು, ಅಮ್ಮ, ಹಾಗೆ ನೊಂದುಕೊಳ್ಳುವ ಬದಲು ನನ್ನ ಮಾತನಾಡಿಸಬಹುದಲ್ವಾ ಎಂದು ಹುಸಿಮುನಿಸು ತೋರಿದಳು. ಅಕ್ಕ, ಒಂದಲ್ಲ ಒಂದು ದಿನ ಅರ್ಜುನ ಅಣ್ಣನೇ ನಿನ್ನ ಮಾತನಾಡಿಸಿಕೊಂಡು ಬರ್ತಾರೆ ನೋಡ್ತಿರು ಎಂದನು. ಜಾನಕಿ, ಈಗ ಊಟ ಮಾಡಿ ಮಲಗು, ಸುಸ್ತಾಗಿದ್ದೀಯ ಎಂದು ತಟ್ಟೆಯನ್ನು ಅವಳ ಮುಂದಿಡಿದರು. ಅಮ್ಮ, ಸ್ನಾನ ಮಾಡಿ ಬರ್ತೀನಿ, ಇಲ್ಲದಿದ್ದರೆ ನಿನ್ನ ಗಂಡನ ಶಾಪಕ್ಕೆ ಗುರಿಯಾಗುತ್ತೇನೆ ಎಂದು ನಕ್ಕವಳು ಮತ್ತೆ ಮುಂದುವರೆದು, ಅವರು ಹೇಳಿದರು ಅಂತ ಸ್ನಾನ ಮಾಡುತ್ತಿಲ್ಲಮ್ಮ, ಬೆಳಿಗ್ಗೆಯಿಂದ ತುಂಬಾ ಶೆಕೆ ಮತ್ತು ಧೂಳು, ಅದಕ್ಕಾದರೂ ಸ್ನಾನ ಮಾಡಲೇಬೇಕು ಎಂದವಳು ಸ್ನಾನಕ್ಕೆ ತೆರಳಿದಳು. ವಿಕ್ರಮ್, ಓದಿಕೊಳ್ಳುವಂತೆ ಬಾ ಎಂದು ಮಗನನ್ನು ಅಲ್ಲಿಂದ ಕರೆದುಕೊಂಡು ಹೋಗಿದ್ದರು ಸುಪ್ರಭಾ. ಬೆಳಗ್ಗೆ ಎದ್ದ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಸ್ನಾನ ಮಾಡಿ ಮಡಿಯುಟ್ಟು ಪಕ್ಕದಲ್ಲಿದ್ದ ಗಣಪತಿ ದೇವಸ್ಥಾನಕ್ಕೆ ಪೂಜೆ ಮಾಡಲು ಹೊರಟಿದ್ದರು. ಕೆಲವು ವರ್ಷಗಳಿಂದ ಅಲ್ಲಿನ ದೇವಸ್ಥಾನದ ಅರ್ಚಕರಾಗಿ ಪೂಜೆ ಮಾಡುತ್ತಿದ್ದಾರೆ. ಎಂದಿನಂತೆ ಇಂದು ಕೂಡ ತಯಾರಾದವರು ದೇವಸ್ಥಾನಕ್ಕೆ ಹೋಗಲು ಹೊರಗೆ ಬಂದ ತಕ್ಷಣ ಅದೇ ರಸ್ತೆಯಲ್ಲಿ ಮನೋಹರ್ ಎನ್ನುವವರು ಬರುತ್ತಿದ್ದರು. ಅವರನ್ನು ನೋಡಿದವರೇ, ಛೇ, ಯಾವ ಮಗ್ಲಲ್ಲಿ ಎದ್ದೆ, ಬೆಳ್ಳಂಬೆಳಗ್ಗೆ ಇವರ ಮುಖ ನೋಡುವ ಹಾಗೆ ಆಯಿತು, ನಮ್ಮ ಅಗ್ರಹಾರಕ್ಕೆ ಕಪ್ಪು ಚುಕ್ಕೆ ಇವರು ಎಂದು ಹೇಳಿಕೊಂಡರು. ಆ ಮಾತು ಮನೋಹರ್ ಅವರಿಗೆ ಸ್ಪಷ್ಟವಾಗಿ ಕೇಳಿಸಿತು. ಏನು ಶಾಸ್ತ್ರಿಗಳೇ, ನಾವು ಸುಮ್ಮನಿದ್ದೀವಿ ಎಂದು ನಾಲಿಗೆ ಎಲ್ಲೆಲ್ಲೋ ಹೋಗುತ್ತಿದೆ. ನಾವೇನು ನಿಮ್ಮ ಅಗ್ರಹಾರಕ್ಕೆ ಬರಲೇಬೇಕು ಎಂದು ಬಂದಿಲ್ಲ. ಇದು ನಮ್ಮ ತಾತನ ಆಸ್ತಿ. ನಾವು ಇಲ್ಲಿ ವಾಸಿಸುವುದನ್ನು ಯಾರೂ ತಡೆಯಲು ಆಗುವುದಿಲ್ಲ ಎಂದರು ಅದೇ ಜೋರಿನಿಂದ. ಮನೋಹರ್ ಮತ್ತು ಅವರ ತಮ್ಮ ಎರಡೂ ಕುಟುಂಬಗಳು ಮಾತ್ರ ಅಗ್ರಹಾರದಲ್ಲಿ ವಾಸಿಸುತ್ತಿದ್ದಾರೆ. ಅವರ ತಾತನ ಕಾಲದಿಂದಲೂ ಅಲ್ಲಿಯೇ ಇರುವುದು. ಆದರೆ ಅವರು ಅಲ್ಲಿ ವಾಸಿಸುವುದು ಅಲ್ಲಿ ಯಾರಿಗೂ ಇಷ್ಟವಿಲ್ಲ. ಅವರ ಮೇಲೆ ಪದೇ ಪದೇ ಕಿಡಿಕಾರುತ್ತಲೇ ಇರುತ್ತಾರೆ. ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಏನೇ ನಿಂದಿಸಿದರೂ ಅವರ ಮಾತಿಗೆ ಎದುರಾಡದೆ ಸುಮ್ಮನೆ ಇರುತ್ತಿದ್ದವರು ಇಂದು ಅವರ ಎದುರು ಮಾತನಾಡಿದರು. ಪ್ರತಿನಿತ್ಯ ನಾನು ಬೆಳಗ್ಗೆ ಪೂಜೆ ಮಾಡಲು ಇದೇ ರಸ್ತೆಯಲ್ಲಿ ಓಡಾಡುವುದು ಎಂದು ತಿಳಿದು ನನ್ನ ಕಣ್ಣಿಗೆ ಕಾಣಿಸಿಕೊಳ್ಳುತ್ತೀರಾ? ನಿಮಗೆ ಓಡಾಡಲು ಬೇರೆ ರಸ್ತೆ ಇಲ್ಲವಾ ಎಂದು ಜೋರು ಮಾಡಿದ್ದರು ಶಾಸ್ತ್ರಿಗಳು. ಅಷ್ಟರಲ್ಲಿ ಮನೋಹರ್ ಅವರ ಮಗ ಅರ್ಜುನ್ ಕೂಡ ಅಲ್ಲಿಗೆ ಬಂದಿದ್ದನು. ಆಸ್ಪತ್ರೆಗೆ ಹೋಗಲು ತಯಾರಾಗುತ್ತಿದ್ದ ಜಾನಕಿಗೆ ಹೊರಗಡೆ ಜೋರು ಜೋರು ಮಾತು ಕೇಳಿದ್ದರಿಂದ ಅವಳು ಕೂಡ ಅಲ್ಲಿಗೆ ಓಡಿ ಬಂದಿದ್ದಳು. ಶಾಸ್ತ್ರಿಗಳೇ, ಏನು ಮಾತನಾಡ್ತಿದ್ದೀರಾ ನೀವು? ಈ ರಸ್ತೆ ಏನು ನಿಮ್ಮ ಅಪ್ಪನದ್ದಲ್ಲ. ಈ ರಸ್ತೆಯಲ್ಲಿ ಯಾರು ಬೇಕಾದ್ರೂ ಓಡಾಡಬಹುದು. ನಮ್ಮನ್ನು ಓಡಾಡ್ಬೇಡಿ ಎನ್ನಲು ನೀವ್ಯಾರು ಎಂದು ಜೋರು ಮಾಡಿದನು ಅರ್ಜುನ್. ಅಲ್ಲದೆ ಇಷ್ಟು ದಿನ ಅವರ ಮೇಲಿದ್ದ ಅಸಮಾಧಾನ ಇಂದು ಕೋಪವಾಗಿ ಹೊರಬಂದಿತ್ತು. ನಮ್ಮ ಅಗ್ರಹಾರಕ್ಕೆ ಬಂದು ಸೇರಿಕೊಂಡದ್ದು ಅಲ್ಲದೆ ನನ್ನ ಮೇಲೆ ಜೋರು ಮಾಡ್ತೀಯ? ಎಷ್ಟು ಧೈರ್ಯ ನಿನಗೆ ಎಂದು ಅರ್ಜುನನ ಮೇಲೆ ಕಿಡಿಕಾರಿದರು. ಏನು ಮಾತಾಡ್ತಿದ್ದೀರಾ ಎಂದು ಪರಿವಿದೆಯಾ ನಿಮಗೆ? ಯಾರು ಬಂದು ಸೇರಿಕೊಂಡಿರುವುದು? ನಮ್ಮ ತಾತಂದಿರ ಕಾಲದಿಂದಲೂ ಇಲ್ಲಿ ನಾವು ವಾಸ ಮಾಡುತ್ತಿದ್ದೇವೆ. ನೀವು ಹೇಳಿದ ಹಾಗೆ ಎಲ್ಲರೂ ಕೆಳಜಾತಿಯವರಾದ್ರೆ, ನೀವು ಓಡಾಡುವ ರಸ್ತೆಯನ್ನು ಕೂಡ ಜಾತಿಯಿಂದ ಅಳೆಯುವುದಾದ್ರೆ, ನೀವು ಉಡುವ ಈ ಬಟ್ಟೆಯನ್ನು ಕೂಡ ಬೇರೆ ಜಾತಿಯವರು ಮಾಡಿದ್ದಾರೆ. ನೀವು ಹಾಕುವ ಕನ್ನಡಕ ಕೂಡ ಒಂದು ಜಾತಿಯವರು ಮಾಡಿದ್ದಾರೆ. ಕಾಲಿನ ರಕ್ಷಣೆಗಾಗಿ ನೀವು ತೊಡುವ ಚಪ್ಪಲಿಯನ್ನು ಕೂಡ ಒಂದು ಜಾತಿಯವರು ಮಾಡಿದ್ದಾರೆ. ಹೀಗೆ ನೀವು ಉಪಯೋಗಿಸುವ ಕೆಲವೊಂದು ವಸ್ತುಗಳನ್ನು ಸಹ ಬೇರೆ ಬೇರೆ ಧರ್ಮದವರು, ಜಾತಿಯವರು ಮಾಡಿದ್ದಾರೆ. ನಿಮಗೆ ನಿಮ್ಮ ಜಾತಿಯೇ ಮೇಲು ಎನಿಸಿದರೆ ಇದ್ಯಾವುದನ್ನು ಉಪಯೋಗಿಸದೆ ಹುಟ್ಟು ನಿರ್ವಾಣ ಬೆತ್ತಲೆಯಾಗಿ ಇರಬೇಕಾಗುತ್ತದೆ. ಅಲ್ಲದೆ ದಿನನಿತ್ಯ ನೀವು ತಿನ್ನುವ ಅನ್ನವನ್ನು ಸಹ ಬೆಳೆಯುವುದು ಯಾವುದೋ ಒಂದು ಜಾತಿಯ ರೈತ. ಅವನು ಬೆಳೆಯುವ ಬೆಳೆ ಮಾತ್ರ ಬೇಕು, ಅವನು ತಯಾರಿಸುವ ವಸ್ತುಗಳು ಮಾತ್ರ ಬೇಕು. ಆದ್ರೆ ಆ ವ್ಯಕ್ತಿ ಮಾತ್ರ ನಿಮಗೆ ಬೇಡ ಎಂದರೆ ಹೇಗೆ? ಒಮ್ಮೆ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿ ಒಳಗಣ್ಣನ್ನು ತೆರೆದು ನೋಡಿ, ಆಗ ಎಲ್ಲವೂ ಸರಿಯಾಗಿ ಕಾಣುತ್ತದೆ. ಇಡೀ ಅಗ್ರಹಾರಕ್ಕೆ ಕೂಗು ಕೇಳುವ ಹಾಗೆ ಕೂಗಿದನು ಅರ್ಜುನ್. ಈ ವಿಷಯವನ್ನು ದೊಡ್ಡದು ಮಾಡುವುದು ಬೇಡ, ಇವರದ್ದು ಇದ್ದದ್ದೇ, ಬಾ ಮನೆಗೆ ಹೋಗೋಣ ಎಂದು ಮನೋಹರ್ ಅವರು ಹೇಳಿದರೆ, ಇಲ್ಲಪ್ಪ, ಇವರ ಮಾತುಗಳನ್ನು ಕೇಳಿ ಕೇಳಿ ನಮಗೂ ಸಾಕಾಗಿದೆ. ಇವರಿಗೆ ನಮ್ಮ ಮನೆಯ ಪಕ್ಕ ಇರಲು ಅಸಹ್ಯವಾಗುತ್ತದೆ ಎಂದರೆ ಅವರೇ ಬೇರೆ ಕಡೆಗೆ ಹೋಗ್ಬೇಕು. ಅದು ಬಿಟ್ಟು ನಮ್ಮನ್ನು ಈ ರಸ್ತೆಯಲ್ಲಿ ಓಡಾಡಬೇಡಿ ಎಂದು ಹೇಳಲು ಇವರು ಯಾರು ಎಂದು ಮತ್ತೆ ಕೋಪಗೊಂಡನು. ಅಜ್ಜು, ಪ್ಲೀಸ್, ಅಪ್ಪನ ಬಗ್ಗೆ ನಿನಗೆ ಗೊತ್ತಲ್ವಾ? ಈ ವಿಷಯವನ್ನು ಇಲ್ಲಿಗೆ ಬಿಡು, ಸಮಾಧಾನ ಮಾಡಿಕೊ ಎಂದು ಅರ್ಜುನನ ಬಳಿ ಬಂದು ಅವನ ಕೈ ಹಿಡಿದು ಹೇಳಿದಳು ಜಾನಕಿ.
ಜಾನಕಿ ಅರ್ಜುನನ ಕೈ ಹಿಡಿಯುತ್ತಿದ್ದ ಹಾಗೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಕೆಂಡಾಮಂಡಲವಾದವರು, ಏಯ್ ಮಾನ್ಗೆಟ್ಟವಳೆ, ಬೀದಿಯಲ್ಲಿ ಯಾವ್ಯಾವಂದೋ ಕೈ ಹಿಡಿಯುತ್ತೀಯ, ನಾಚಿಕೆ ಆಗುವುದಿಲ್ವ ನಿನಗೆ ಎಂದರು. ಅವರು ಹಾಗೆ ಹೇಳುತ್ತಿದ್ದ ಹಾಗೆ ಅರ್ಜುನನ ನರನಾಡಿಗಳಲ್ಲೆಲ್ಲ ಕೋಪ ತುಂಬಿತು. ಶಾಸ್ತ್ರಿಗಳೇ, ಮಾತು ಹಿಡಿತದಲ್ಲಿರಲಿ. ಯಾರ ಬಗ್ಗೆ ಏನ್ ಮಾತಾಡ್ತಿದ್ದೀರಾ? ಅವಳು ನಿಮಗೆ ಮಗಳಲ್ಲದಿರಬಹುದು, ಆದ್ರೆ ನನ್ನ ಸ್ನೇಹಿತೆ. ಅವಳ ಬಗ್ಗೆ ಇನ್ನೊಂದು ಮಾತು ನಿಮ್ಮ ಬಾಯಿಂದ ಆಚೆ ಬಂದ್ರೆ ನಾನು ಸುಮ್ಮನಿರುವುದಿಲ್ಲ. ನೀವು ಆಡುವ ಪ್ರತಿಯೊಂದು ಮಾತಿಗೂ ಇಷ್ಟರಲ್ಲಾಗಲೇ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿ ನಿಮಗೆ ಸರಿಯಾದ ತಕ್ಕ ಪಾಠ ಕಲಿಸುತ್ತಿದ್ದೆ. ಆದ್ರೆ ಜಾನಕಿಯ ಮುಖ ನೋಡಿಕೊಂಡು ಸುಮ್ಮನಿದ್ದೀನಿ ಅಷ್ಟೇ ಎಂದು ಹೇಳಿದನು. ಅಲ್ಲ ಶಾಸ್ತ್ರಿಗಳೇ, ವಯಸ್ಸಿಗೆ ಬಂದ ಮಗಳನ್ನು ಹೇಗೆ ಮಾತನಾಡಿಸಬೇಕು ಎನ್ನುವುದು ಇನ್ನೂ ತಿಳಿಯುವುದಿಲ್ಲವಾ ನಿಮಗೆ? ನಿಮ್ಮ ಈ ಮಾತನ್ನು ನಿಮ್ಮ ಅಗ್ರಹಾರದವರೇ ಎಷ್ಟೊಂದು ಜನ ನಿಂತು ಕೇಳುತ್ತಿದ್ದಾರೆ ನೋಡಿ. ಆ ಮಗುವಿನ ಮರ್ಯಾದೆ ಏನಾಗ್ಬೇಡ. ಇವರಿಬ್ಬರು ಚಿಕ್ಕಂದಿನಿಂದಲೂ ಒಟ್ಟಿಗೆ ಬೆಳೆದವರು. ಅದಕ್ಕೆ ಅದೇ ಸಲಿಗೆಯಿಂದ ಈಗ ಅರ್ಜುನನ ಕೈ ಹಿಡಿದಿದ್ದಾಳೆ. ಅಷ್ಟಕ್ಕೆಲ್ಲ ಈ ರೀತಿ ಕೆಟ್ಟದಾಗಿ ಮಾತನಾಡುವುದು ಎಷ್ಟು ಸರಿ? ತಂದೆಯಾದ ನೀವೇ ಮಗಳ ಬಗ್ಗೆ ಈ ರೀತಿ ಕೆಟ್ಟದಾಗಿ ಮಾತನಾಡಿದರೆ ಬೇರೆ ಜನ ಸುಮ್ಮನಿರುತ್ತಾರೆಯೇ? ನಿಮಗೆ ಜಾನಕಿ ನಿಮ್ಮ ಮನೆಯಲ್ಲಿರುವುದು ಭಾರ ಎನಿಸಿದರೆ ನನ್ನ ಮನೆಗೆ ಕಳಿಸಿ. ನನ್ನ ಮಗಳಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದರು ಅರ್ಜುನನ ತಾಯಿ ತುಳಸಿ ಅವರು. ತನ್ನ ತಂದೆಯ ಮಾತು ಕೇಳಿದವಳ ಮನಸ್ಸಿಗೆ ಬಹಳವೇ ನೋವಾಗಿತ್ತು. ತಕ್ಷಣ ಅರ್ಜುನನ ಕೈ ಬಿಟ್ಟು ಹಿಂದೆ ಸರಿದವಳು ಬಾಯಿಗೆ ದುಪ್ಪಟ್ಟವನ್ನು ಅಡ್ಡ ಹಿಡಿದು ಅಳುತ್ತಾ ಮನೆಯ ಒಳಗೆ ಓಡಿದಳು. 4 ವರ್ಷದಿಂದ ಗೆಳತಿಯ ಜೊತೆ ಮಾತನಾಡದಿದ್ದರೂ ಅವಳನ್ನು ಪ್ರತಿದಿನ ನೋಡದೆ ಇರುತ್ತಿರಲಿಲ್ಲ. ಅರ್ಜುನ್ ಈಗ LLB ಮುಗಿಸಿ ಒಬ್ಬ ವಕೀಲನಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ. ಪ್ರತಿನಿತ್ಯ ಕಚೇರಿಗೆ ಹೋಗುವ ಮೊದಲು ಆಸ್ಪತ್ರೆಗೆ ಹೊರಡುವ ಜಾನಕಿಯನ್ನು ನೋಡಿಕೊಂಡೇ ತನ್ನ ಕಚೇರಿಗೆ ಹೋಗುತ್ತಿದ್ದನು. ಈಗ ಅವಳು ನೊಂದುಕೊಂಡು ಹೋಗಿದ್ದನ್ನು ಸಹಿಸದವನ ಮನ. ತುಳಸಿ, ಏನಂತ ಮಾತಾಡ್ತಿದ್ದೀಯ? ಮಗಳ ಮೇಲೆ ಸ್ವಲ್ಪ ಕೋಪ ಇರಬಹುದು, ಅಷ್ಟಕ್ಕೆ ಯಾರು ತಾನು ಹೆತ್ತ ಮಕ್ಕಳನ್ನು ಬಿಡುವುದಿಲ್ಲ. ಈ ಮಾತು ಇಲ್ಲಿಗೆ ನಿಲ್ಲಿಸಿ. ಇದು ಮುಂದುವರಿಯುವುದು ಬೇಡ. ಅರ್ಜುನ್, ನಿನಗೆ ಕಚೇರಿಗೆ ಸಮಯ ಆಗುತ್ತೆ, ನೀನು ಹೊರಡು ಎಂದು ಸಂದರ್ಭವನ್ನು ತಿಳಿಯಾಗಿಸಿದವರು ಹೆಂಡತಿ ಮತ್ತು ಮಗನನ್ನು ಅಲ್ಲಿಂದ ಕರೆದುಕೊಂಡು ಹೋಗಿದ್ದರು. ಮನೋಹರ್, ಮುಂದುವರಿಯುವುದು. ಧನ್ಯವಾದಗಳು.